DMW, the video streaming app. Download now. ಕೋವಿಡ್ ಸಿಚುವೇಶನ್ಲಿ ಟೈಮ್ನಲ್ಲಿ ಸಿನಿಮಾಗಳು ಮಾಡೋದೇ ಭಾಳ ಕಷ್ಟ. ಅಂಥ ಟೈಮ್ನಲ್ಲಿ ಪ್ರೊಡ್ಯೂಸರ್ಸ್ ನಾನು 124 ಫಿಲ್ಮ್ ಮಾಡೋದು, ಆಮೇಲೆ ಅದೊಂದು ಇನ್ಸ್ಪಿರೇಷನ್ ಆಗಿದೆ ಇನ್ನೊಬ್ರಿಗೆ. ಯಾಕಂದರೆ ಆಲ್ರೆಡಿ ನಂದು ಬೈರಾಗಿ ಶೂಟ್ ನಡೀತಾ ಇತ್ತು. ಸೆಂಟ್ರಲ್ ಅಗೇನ್ ಲಾಕ್ಡೌನ್ ಆಯಿತು. ಇವಾಗ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿ ಬಂದಿದೆ ಅದು. ಸೊ ಇವತ್ತು ಮತ್ತೆ ಅವತ್ತು ಒಳ್ಳೆ ಆ್ಯಕ್ಚುಲಿ 17th ಒಳ್ಳೆ ದಿನ ಅಂತ ಅವರು ಮಂಗಳವಾರನೇ ಮಾಡ್ತಾಯಿದ್ದಾರೆ. ಭಾಳ ಖುಷಿಯಾಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಲವ್ ಸ್ಟೋರಿ ಆಗಿರೋದ್ರಿಂದ ಒಂದು ಎಮೋಷನಲ್ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಒಂದು ಬೇರೆ ಥರವಾದ ಆಲ್ಮೋಸ್ಟ್ ಒಂದು 10-15 ರೀಸೆಂಟ್ ಒಂದು 3 ಇಯರ್ಸಿಂದ ನೋಡಿದ್ರೆ ಮಫ್ತಿ, ಟಗರು, ಬರೀ ಸ್ವಲ್ಪ ವಿಲ್ಲನ್ನು, ಬರೀ ಬೇರೆ ಥರವಾದ ಸ್ಕ್ರಿಪ್ಟೇ ಬರ್ತಾಯಿತ್ತು. ಸೊ ಸೆಂಟ್ರಲಿ ಇವಾಗ ಒಂದು ಲವ್ ಸ್ಟೋರಿ ಬರ್ತಾರೆ, ಅದು ಒಂದು ವೆಲ್ಕಮ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಪ್ರತಿಯೊಬ್ಬ ಮನುಷ್ಯರಿಗೆ ಏನಾಗುತ್ತೆ ಅಂದರೆ ಒಂದು ಎಲ್ಲೋ ಒಂದು ಕಡೆ ಒಬ್ಬೊಬ್ರಿಗೆ ಪೂರ್ತಿ ಇರುತ್ತೆ, ಒಬ್ರಿಗೆ ಏನೂ ಇರಲ್ಲ. ಇಲ್ದೇ ಇರ್ಬೇಕಾದ್ರೆ ಏನಾದ್ರು ಸಿಗೋಕ್ಕೂ ಮುಂಚೆ ಹೆಂಗಿರುತ್ತೆ, ಸಿಕ್ಕಿದ ಮೇಲೆ ಹೆಂಗಿರುತ್ತೆ. ಸೊ ಅದಕ್ಕೆ ನೀ ಸಿಗೋವರೆಗೂ ಅಂತ ಸುಮ್ಮನೆ ಒಂದು ಐಡಿಯಾ ಬಂತು. ಆಮೇಲೆ ಸ್ವಲ್ಪ ಬಜರಂಗಿ ಟೂಲ್ ಅದು ಫೇಮಸ್ ಸಾಂಗ್ ಆಗಿರೋದ್ರಿಂದ ಸ್ವಲ್ಪ ನಂಗೆ ಇಷ್ಟ ಆಯ್ತು ಆ ಲೈನ್, ನೀ ಸಿಗೋವರೆಗೂ. ಆ ಲೈನ್ ತುಂಬ ಇಷ್ಟ. ಥರ ಕೇಳಿದೆ ಡೈರೆಕ್ಟರ್ನ ಹೆಂಗಿರುತ್ತೆ ಅಂತ. ಚೆನ್ನಾಗಿದೆ ಸರ್. ಇದೊಂಥರ ಎಲ್ಲ ಕ್ಯಾರೆಕ್ಟ್ರಿಗೂ ಅದು ಅನ್ವಯಿಸುತ್ತೆ ಈ ಪಿಕ್ಚರ್ನಲ್ಲಿ. ಹಾಂ, ಟೈಟಲ್ ಇರುತ್ತೆ. 2 ಶೇಡ್ ಬರುತ್ತೆ, 2 ಶೇಡ್ಸ್ ಬರುತ್ತೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ 2 ಶೇಡ್ ಅನ್ನೋದಕ್ಕಿಂತ ಕ್ಯಾರೆಕ್ಟರೈಸೇಷನ್ ವಿಲ್ ಬಿ 1 ಶೇಡ್ ಓನ್ಲಿ. ಬಟ್ ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರ್ಬೋದು. ಐ ಥಿಂಕ್ ಪ್ರಾಬಲಿ ಸಮ್ ಏಜ್ ಡಿಫ್ರೆನ್ಸ್ ಇರ್ಬೋದು. ಬಟ್ ಏನಂತೀವಿ, ದ ಹೋಲ್ ಕಂಟೆಂಟ್ ಆ್ಯಂಡ್ ಕತೆ ಹೇಳೋ ಸ್ಟೈಲ್ ಇದೆಯಲ್ಲ, ಭಾಳ ಬೇರೆ ಥರವಾಗಿ ಅವರು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ತುಂಬ ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ. ಯಾಕಂದರೆ ಭಾಳ ಲಾಜಿಕ್ಸ್ಗಳು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಂಗೆ ಅದು ಭಾಳ ಇಷ್ಟ ಆಯ್ತು ಈ ಪಿಕ್ಚರ್ನಲ್ಲಿ. ರಾಮ್ ಅವರು ಸ್ಕ್ರೀನ್ ಪ್ಲೇ ಹೇಳಿದಾಗ ಪ್ರತಿಯೊಂದು ಅಂಶನೂ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ಭಾಳ ಅಚ್ಚುಕಟ್ಟಾಗಿದೆ ಆ್ಯಂಡ್ ರಿಯಲಿಸ್ಟಿಕ್ ಆಗಿದೆ. ಆ್ಯಂಡ್ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಎಲ್ಲೂ ಒಂದು ಸತಿ ನಾವು ಒಂಥರ ಏನಪ್ಪ ಇದು ಯಾಕೆ ಹಿಂಗೆ ಎಳೆಯೋದು ಆ ಥರ ಇಲ್ಲ. ವೆರಿ ಸ್ಟ್ರಾಂಗ್ಲಿ ನಿಟೆಡ್ ಸ್ಕ್ರಿಪ್ಟ್ ಅಂತ ಹೇಳಿದ್ರು. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.